ಹಾಯ್ ಆಕಾಶ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ನಾನು ಚೆನ್ನಾಗಿದ್ದೀನಿ. ಆದರೆ ಕಾಲೇಜಲ್ಲಿ ಇಂಟರ್ನ್ಶಿಪ್ ಮಾಡೋಕ್ಕಿರ್ತದೆ. ಇದು ಶಿಕ್ಷಣ ತುಂಬ ಕಡೆ ನಾನು ಸಿಗ್ಬೋದು. ಅದೇ ಒಂದು ಟೆನ್ಷನ್. ಓಕೆ, ಅದಕ್ಕೆಲ್ಲ ಯಾಕೆ ಟೆನ್ಷನು? ನನ್ನ ಹತ್ರ ಒಂದು ಸಜೆಷನ್ ಇದೆ. ಸಜೆಷನ್ ಏನದು? ನಿಮಗೆಲ್ಲಾದರೂ ಇಂಟರ್ನ್ಶಿಪ್ ಮಾಡಬೇಕಾ? ಹೌದು ಅಕ್ಷಯ್, ನಾನು ಮಲೇಶ್ವರಂ ಇನ್ಸ್ಪೈರ್ ಇನ್ಸ್ಟಿಟ್ಯೂಷನಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ 100% ಪ್ಲೇಸ್ಮೆಂಟ್ ಕೂಡ ಇದೆ, ಸರ್ಟಿಫಿಕೇಷನ್ ಕೋರ್ಸ್ ಕೂಡ ಇದೆ, ಹಾಗೂ ಇಂಟರ್ನ್ಶಿಪ್ ಕೂಡ ಇದೆ. ಹೌದಾ ಆಕಾಶ್, ನೀನು ಯಾವ ಟಾಪಿಕ್ ಮೇಲೆ ಇಂಟರ್ನ್ಶಿಪ್ ಮಾಡ್ತಿದ್ಯಾ? ಅಕ್ಷಯ್, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬೇಸ್ ಮೇಲೆ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀನಿ. ಹೌದಾ, ಹಾಗಾದರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಸುಮಾರು ವರ್ಷಗಳಿಂದ ಮಾರ್ಕೆಟಿಂಗ್ನ ಅಡ್ವರ್ಟೈಸ್ಮೆಂಟ್ ಹಾಗೂ ನ್ಯೂಸ್ ಪೇಪರಲ್ಲಿ ಮಾಡ್ತೀವಿ. ಅದೇ ಇವಾಗ ಸರ್ವಿಸ್ ಆಗಿರಲಿ, ಪ್ರಾಡಕ್ಟ್ ಆಗಿರಲಿ, ಡಿಜಿಟಲ್ ವೇಯಲ್ಲಿ ಪ್ರಮೋಟ್ ಮಾಡೋದೇ ಡಿಜಿಟಲ್ ಮಾರ್ಕೆಟಿಂಗ್. ಹಾಗಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಪಾರ್ಟೆನ್ಸ್ ಏನು? ಈ ಜನ್ರೇಷನ್ಗೆ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಮುಖ್ಯ. ಒಂದು ಕಂಪ್ನಿಗೆ ಒಂದು ಪ್ರಾಡಕ್ಟ್ ಅವ್ರ ಸರ್ವಿಸ್ನ ಡಿಜಿಟಲ್ ವೇಯಲ್ಲಿ ಪ್ರಮೋಷನ್ ಮಾಡಿಕೊಡಿದ್ರೆ ಬೇಗ ಕಸ್ಟಮರ್ಗೆ ರೀಚ್ ಮಾಡ್ಬೋದು. ಹೀಗೆ ಎಲ್ಲ ಕಂಪ್ನಿಗೂ ಡಿಜಿಟಲ್ ಮಾರ್ಕೆಟಿಂಗ್ ತುಂಬ ಮುಖ್ಯ. ಡಿಜಿಟಲ್ ಮಾರ್ಕೆಟಿಂಗ್ ಫ್ಯೂಚರ್ ಹೌದು, ಡಿಜಿಟಲ್ ಮಾರ್ಕೆಟ್ಗೆ ತುಂಬ ಸ್ಕೋಪ್ ಇದೆ. ನಾರ್ಮಲ್ ಮಾರ್ಕೆಟಿಂಗ್ ಆದರೆ ಕಮ್ಮಿ ಆಡಿಯನ್ಸ್ನ ರೀಚ್ ಮಾಡ್ಬೋದು. ಅದೇ ಡಿಜಿಟಲ್ ಮಾರ್ಕೆಟಿಂಗ್ಗೆ ಗ್ಲೋಬಲ್ ಆಡಿಯನ್ಸ್ನ ರೀಚ್ ಮಾಡ್ಬೋದು. ಅದೇ ಕಮ್ಮಿ ದುಡ್ಡಲ್ಲಿ ಲಾರ್ಜ್ ಕಸ್ಟಮರ್ನ ರೀಚ್ ಮಾಡ್ಬೋದು. ಮತ್ತು ROI ಕೂಡ ಚೆನ್ನಾಗಿದೆ. ಓಕೆ ಆಕಾಶ್, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀನೇನು ಕಲಿತೆ? ನಾನು ಕಂಟೆಂಟ್ ಕ್ರಿಯೇಷನ್, ಬ್ಲಾಗ್ ಸಬ್ಮಿಷನ್, ಇಮೇಜ್ ಸಬ್ಮಿಷನ್, ವಿಡಿಯೋ ಕ್ರಿಯೇಷನ್, ಸೋಷಲ್ ಬುಕ್ ಮಾರ್ಕಿಂಗ್ ಸೈಟ್ಸ್, ಪಾಡ್ಕಾಸ್ಟ್, ಬ್ಯಾಕ್ ಲಿಂಕ್ಸ್, SEO ಆಪ್ಟಿಮೈಸೇಷನ್ ಕಲ್ತಿದ್ದೀನಿ. ಆಕಾಶ್, ನನಗೇನಾದರೂ ಇನ್ಸ್ಪೈರ್ ಇನ್ಸ್ಟಿಟ್ಯೂಷನಲ್ಲಿ ಆಪರ್ಚುನಿಟಿ ಸಿಗುತ್ತಾ? ಅಫ್ಕೋರ್ಸ್ ಸಿಗುತ್ತೆ. ನೀವು ಒಂದ್ಸರಿ ಇನ್ಸ್ಪೈರ್ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡು. ಲೆಟ್ಸ್ ವರ್ಕ್ ಟುಗೆದರ್ ವಿತ್ ಇನ್ಸ್ಪೈರ್. ಥ್ಯಾಂಕ್ ಯು ಇನ್ಸ್ಪೈರ್ ಫಾರ್ ದಿಸ್ ಗ್ರೇಟ್ ಆಪರ್ಚುನಿಟಿ. ನೀವು ಯಾರಾದರೂ ಇಂಟರ್ನ್ಶಿಪ್ನ ಇನ್ಸ್ಪೈರಲ್ಲಿ ಮಾಡಬೇಕಂದ್ರೆ ಜಸ್ಟ್ ವಿಸಿಟ್ ಇನ್ಸ್ಪೈರ್.